ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಶನಿವಾರದ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಬೇಳೆ, ಟೊಮೆಟೊ ಮತ್ತು ಹಸಿಮೆಣಸನ್ನು ಕುಕ್ಕರಲ್ಲಿ ಹಾಕಿ 4-5 ಸಿಟಿ ಹಾಕಿಸಿ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ, ಕರಿಬೇವು ಮತ್ತು ಸಾಸಿವೆ ಮತ್ತು ಇಂಗನ್ನು ಹಾಕಿದ್ದೀನಿ. ಒಗ್ಗರಣೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೀನಿ. ಮತ್ತು ಇದಕ್ಕೆ ಸ್ಪೆಷಲಾಗಿ ನಾನು ಕಾಳು ಮೆಣಸು ಮತ್ತು ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ತೊಗರಿಬೇಳೆ ಆಗಿರೋದ್ರಿಂದ ಆ್ಯಸಿಡಿಟಿ ಪ್ರಾಬ್ಲಮ್ ಎಲ್ಲ ಆಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಕಾಳು ಮೆಣಸು ಮತ್ತು ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ. ಹೀಗೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಆಗೋದಿಲ್ಲ. ಕೆಲವೊಬ್ಬರಿಗೆ ಬೇಳೆ ತಿಂದರೆ ಆಗೋದಿಲ್ಲಲ್ಲ. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದೆ. ಅದಕ್ಕೆ ನಾನು ಹೀಗೆ ಹಾಕಿರೋದ್ರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಚೆನ್ನಾಗಾಗ್ತದೆ ಸಾರು. ಆಮೇಲೆ ಮತ್ತೊಂದು ಸೈಡಿಗೆ ನಾನು ಇಲ್ಲಿ ಬೀಟ್ರೋಟು ಬೇಯಲಿಕ್ಕೆ ಇಟ್ಟಿದ್ದೆ. ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಬೀಟ್ರೋಟು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು 2-3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ನೀರು ಹಾಕಿ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇದು ಬೆಂದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಕ್ತೀನಿ. ಕಾಯಿ ತುರಿ ಹಾಕಿದ್ರು ಮತ್ತು ಚೆನ್ನಾಗಾಗ್ತದೆ. ಕಾಯಿ ತುರಿ ಇರಲಿಲ್ಲ, ಕಾಯಿ ಸ್ವಲ್ಪ ಖಾಲಿಯಾಗಿತ್ತು ನಮ್ಮ ಮನೇಲಿ, ಅದಕ್ಕೆ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಬೇಳೆ ಸಾರು, ಬೀಟ್ರೋಟ್ ಪಲ್ಯ ಮತ್ತು ಅನ್ನ, ಉಪ್ಪಿನಕಾಯಿ, ಇಷ್ಟೇ ಮಧ್ಯಾಹ್ನದ ಊಟ. ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ. ನನ್ನ ಮಗಳಲ್ಲಿ ಸ್ಕೂಲಿಂದ ಬಂದಿದ್ದಾಳೆ. ಸ್ಕೂಲಿಂದ ಬಂದು ಇನ್ನೂ ಸ್ಕೂಲ್ ಡ್ರೆಸ್ಸೇ ತೆಗಿಲಿಲ್ಲ. ಬರೀ ಆಟ ಆಡೋದು. ಸ್ಕೂಲ್ ಡ್ರೆಸ್ ತೆಗಿಯೋರೊಳಗೆ ಆಟ ಆಡೋಕ್ಕೆ ಹೋಗೋದು. ಡ್ಯಾನ್ಸ್ ಕಲಿಸಿದ್ದಾರೆ ಇವತ್ತು. ಸೈಕಲ್ ಯಾಕೆ ಹಂಗಿಟ್ಟಿದ್ದಿ? ಸರಿ ಮಾಡು, ಬೀಳ್ತೆ. ಅದೇ ಹಂಗೆ ಕೂತ್ಕೋತದೆ. ಹೇಳಿ, ನನ್ನ ಮಗಳನ್ನ ಸಿಟ್ಟ ಮಾಡ್ತೀನಿ. ಊಟ ಎಲ್ಲ ಆಯಿತು. ಮಧ್ಯಾಹ್ನ 3 ಗಂಟೆ ಆಯಿತು. 3 ಗಂಟೆಗೆ ನನ್ನ ಮಗ ಟ್ಯೂಷನಿಗೆ ಹೊರಟಿದ್ದಾನೆ. ಅವನನ್ನು ಬಿಡಲಿಕ್ಕೆ ನಾನು ನನ್ನ ಮಗಳು ಹೊರಟಿದ್ದೀವಿ. 3 ಗಂಟೆಗೆ ಟ್ಯೂಷನಿಗೆ ಹೋದರೆ 5 ಗಂಟೆಗೆ ಮನೆಗೆ ಬರ್ತಾನೆ. ಕರ್ಕೊಂಡು ಹೋಗಬೇಕು ಮತ್ತು ಕರ್ಕೊಂಡು ಬರಬೇಕು. ಮೂರು ಗಂಟೆಗೆ ಕರೆಕ್ಟ್ ಅವನಿಗೆ ಹೋಗಬೇಕು. ಸ್ವಲ್ಪ ಒಂದು 5-10 ನಿಮಿಷ ಲೇಟಾಗಿ ಹೋದರೂ ಅವನು ಬರಬೇಕಾದ್ರೆ ಮತ್ತೆ ಲೇಟಾಗಿ ಬರ್ತೇನೆ, ನೀನು ಕರೆಕ್ಟ್ ಟೈಮಿಗೆ ಹೋಗೋಣ, ಕರೆಕ್ಟ್ ಟೈಮಿಗೆ ಬಾ ಅಂತ ಹೇಳ್ತಾನೆ ಕರ್ಕೊಂಡು ಹೋಗಲಿಕ್ಕೆ. ಟೈಮ್ ಕರೆಕ್ಟ್ ಫಾಲೋ ಮಾಡ್ತಾನೆ ಅವನು. ಟ್ಯೂಷನ್ ಹತ್ರ ಇದೆ, ಹೆಚ್ಚೇನು ಬೇಡ. ಗಾಡಿ ಮೇಲೆ ಹೋಗ್ಲಿಕ್ಕೆ ಒಂದು 5 ನಿಮಿಷ ಸಾಕು. ನಡ್ಕೊಂಡು ಹೋಗಲಿಕ್ಕೆ ಒಂದು 10 ನಿಮಿಷ ಬೇಕು. ಏನಾಗಿದೆ ಸೈಕಲ್ ಏನೋ ಆಗಿದೆ ಅಂತ ನೋಡ್ತಾ ಇದ್ದಾನೆ. ಬಂದ್ವಿ ಟ್ಯೂಷನ್ ಹತ್ರ. ಅವನನ್ನು ಗೇಟ್ ಹತ್ರನೇ ಬಿಟ್ಟರೆ ಒಳಗಡೆ ಹೋಗ್ತಾನೆ. ಗೇಟ್ ಹತ್ರ ಬಿಟ್ಟು ನಾವು ಮನೆಗೆ ವಾಪಸ್ ಹೋಗ್ತೀವಿ. ಬಾಯ್. ಕರೆಕ್ಟ್ 5 ಗಂಟೆಗೆ ಬಾ ಅಂತ ಹೇಳಿಟ್ಟು ಹೋಗ್ತಾನೆ. ಮನೆಗೆ ಬಂದ್ವಿ. ಇವತ್ತು ಕರೆಂಟೇ ಇರಲಿಲ್ಲ, ಯಾಕೋ ಕರೆಂಟ್ ತೆಗ್ದಿದ್ರು. ನಮ್ಮದು 2nd ಫ್ಲೋರ್ ಆಗಿರೋದ್ರಿಂದ ಮೆಟ್ಲು ಹತ್ಕೊಂಡೇ ಬಂದ್ವಿ. ಕರೆಂಟ್ ಇದ್ದಿದ್ರೆ ಲಿಫ್ಟ್ ಇದೆ, ಲಿಫ್ಟ್ ಮೇಲೆ ಬರ್ಬೋದಿತ್ತು. ಇದು ಸಂಜೆಗೆ. ಆಮೇಲೆ ಸಂಜೆ ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ನಾವು ಹನುಮಾನ್ ದೇವಸ್ಥಾನಕ್ಕೆ ಹೋಗಿದ್ವಿ. ಸಂಜೆ ಟೈಮಿಗೆ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಕೊಂಡು ಬಂದ್ವಿ. ಇದು ಮರುದಿವಸ ಸಂಡೇ ಬೆಳಿಗ್ಗೆ ತಿಂಡಿಗೆ ನಾನು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ. ಅದರ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ತಯಾರು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಬಿಸಿನೀರು ಕುಡಿತೀನಿ ಫ್ರೆಶ್ ಅಪ್ ಆದಮೇಲೆ.
ಬಿಸಿನೀರು ಕುಡ್ಕೊಂಡು ಇವಾಗ ತಿಂಡಿ ತಯಾರಿ ಮಾಡ್ತಾಯಿದ್ದೀನಿ. ಮೊಳಕೆ ಕಟ್ಟಿದ ಕಾಳಿಗೆ ಈರುಳ್ಳಿ ಒಂದು ಕಟ್ ಮಾಡಿದ್ದೀನಿ, ಆಮೇಲೆ ಒಂದು ಟೊಮೆಟೊವನ್ನು ಕಟ್ ಮಾಡಿದ್ದೀನಿ. ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಬೇಕು. ಸಿಂಪಲ್ಲಾಗಿ ಮಾಡ್ತೀನಿ, ಆದರೂ ತುಂಬ ಟೇಸ್ಟಿಯಾಗಿ ಬರ್ತದೆ. ಮೊಳಕೆ ಕಾಳಿನ ಪಲ್ಯ ತುಂಬ ರುಚಿಯಾಗಿ ಬರ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವ. ಅದಕ್ಕೆ ನಾನು ಮೊಳಕೆ ಕಾಳಿನ ಪಲ್ಯವನ್ನು ಒಂದು ವಾರಕ್ಕೊಮ್ಮೆನಾದರೂ ಅಥವಾ 2 ವಾರಕ್ಕೊಮ್ಮೆನಾದರೂ ಮಾಡ್ತಾಯಿರ್ತೀನಿ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಟೊಮೆಟೊವನ್ನು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆಯಿತು. ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊವನ್ನು ಹಾಕ್ತೀನಿ. ಜೋಳದ ರೊಟ್ಟಿ ಮಾಡಿದ್ರೆ ತುಂಬ ದಿನ ಆಗಿತ್ತು, ಅದಕ್ಕೆ ಇವತ್ತು ಬೆಳಿಗ್ಗೆ ಮಾಡ್ತಾಯಿದ್ದೀನಿ. ನನಗೆ ನನ್ನ ಹಸ್ಬೆಂಡಿಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗ್ತದೆ. ಉತ್ತರ ಕರ್ನಾಟಕದವರ ಕಡೆ ಅಡುಗೆ ಅಲ್ಲ ಅದು. ಯಾರೆಲ್ಲ ಉತ್ತರ ಕರ್ನಾಟಕದವರು ನೋಡ್ತೀರಿ ಕಾಮೆಂಟ್ ಮಾಡಿ. ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ಮೊಳಕೆ ಕಾಳು ನೋಡಲಿಕ್ಕೆ ಏನೋ ಒಂಥರ ಖುಷಿ ಆಗ್ತದೆ, ತಿನ್ನಲಿಕ್ಕೂ ಟೇಸ್ಟ್ ಅನ್ನಿಸ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಆಮೇಲೆ ಉಪ್ಪನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ನೀರನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ. ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕಿದ್ದೀನಿ. ಪ್ಲೇಟನ್ನು ಮುಚ್ಚಿಡ್ತೀನಿ, ಅದು ಬೇಯ್ತಾ ಇರಲಿ. ಆಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ಬೆಂದಮೇಲೆ ಬೆಳ್ಳುಳ್ಳಿಯನ್ನು ಜಜ್ಜಿ ಒಂದು 4-5 ಬೆಳ್ಳುಳ್ಳಿ ಸೆಸಳನ್ನು ಜಜ್ಜಿ ಹಾಕಿದ್ದೀನಿ. ಹೀಗೆ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಬಿಡ್ತದೆ. ತುಂಬ ಟೇಸ್ಟ್ ಆಗಿತ್ತು ಮಾತ್ರ ಪಲ್ಯ. ಕಾಳು ಬೆಂದಿದೆಯಲ್ಲ ಅಂತ ನೋಡ್ತಾಯಿದ್ದೀನಿ. ತುಂಬ ಒಂಥರ ಮೆತ್ತಗೆ ಬೇಯಬಾರ್ದು, ಚೆನ್ನಾಗಾಗಲ್ಲ. ಸ್ವಲ್ಪ ಒಂದು 3/4% ಬೆಂದರೆ ಸಾಕು. ಇವಾಗ ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ತಿದ್ದೀನಿ. ಆಮೇಲೆ ಇದು ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಪುಡಿಯನ್ನು ನಾನು ಮಾಡಿಟ್ಕೊಂಡಿರ್ತೀನಿ, ಅದನ್ನು ಒಂದು ಅರ್ಧ ಚಮಚ ಅಷ್ಟು ಹಾಕ್ತೀನಿ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ 1 ನಿಮಿಷ ಕುದಿಸಿದ್ರೆ ಆಯಿತು. ನೋಡಿ ಪಲ್ಯ ರೆಡಿ ಆಗೋಯಿತು. ಮೊಳಕೆ ಕಾಳಿನ ಪಲ್ಯ ತುಂಬ ಚೆನ್ನಾಗಿತ್ತು. ಇದು ಇವಾಗ ಜೋಳದ ರೊಟ್ಟಿ ಮಾಡ್ತೀನಿ. ಹಿಟ್ಟನ್ನು ತಗೊಂಡು ಹಿಟ್ಟಿಗೆ ಚೆನ್ನಾಗಿ ನೀರನ್ನು ಕುದಿಸ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಕೈಯಲ್ಲಿ ನಾವು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರ್ತದೆ. ನಾವು ಹೀಗೆ ಸರಿಯಾಗಿ ನಾದ್ಕೊಂಡಿಲ್ಲ ಅಂದರೆ ರೊಟ್ಟಿ ಮಾಡುವಾಗ ರೊಟ್ಟಿ ಎಲ್ಲ ಕಟ್ ಆಗ್ತದೆ. ಅಕ್ಕಿ ರೊಟ್ಟಿ ಮಾಡೋದು ತುಂಬ ಈಸಿ ಅನಿಸ್ತದೆ ನನಗೆ. ಈ ಜೋಳದ ರೊಟ್ಟಿ ಸ್ವಲ್ಪ ಕಷ್ಟ ಅನಿಸ್ತದೆ, ಅಂದರೆ ತುಂಬ ಮೆಲಿಬೇಕಾಗ್ತದೆ. ಅದು ಉತ್ತರ ಕರ್ನಾಟಕದ ಜನರಿಗೆ ತುಂಬ ಇಷ್ಟವಾದದ್ದಲ್ಲ, ಮತ್ತು ಅವರು ಚೆನ್ನಾಗಿ ಮಾಡ್ತಾರೆ. ಅವರಷ್ಟೆಲ್ಲ ಚೆನ್ನಾಗಿ ನಂಗೆ ಬರೋದಿಲ್ಲ. ಅವ್ರ ಕೈಯಲ್ಲಿ ತಟ್ಟಿ ಮಾಡ್ತಾರೆ, ನಮಗೆ ಕೈಯಲ್ಲಿ ತಟ್ಟಿ ಮಾಡಲಿಕ್ಕೆ ಆಗಲ್ಲ. ಇದು ನಾನು ಲಟ್ಟಣಿಗೆಯಲ್ಲಿ ಚಪಾತಿ ಥರ ಲಟ್ಟಿಸ್ತೀನಿ, ಅದು ಚೆನ್ನಾಗೇ ಬರ್ತದೆ, ಅಡ್ಡಿಲ್ಲ. ಅಂದರೆ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ. ಹೀಗೆ ಮತ್ತೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹೀಗೆ ನಿಧಾನವಾಗಿ ಲಟ್ಟಿಸ್ಕೊತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೋಬೇಕು. ಹಿಟ್ಟು ಹಾಕೋತಾ ಲಟ್ಟಿಸ್ಕೊತೀನಿ. ಆಯಿತು. ಇವಾಗ ನಾನು ಇದ್ರ ಮೇಲೆ ಸ್ವಲ್ಪ ನೀರನ್ನು ಸವರ್ತೀನಿ. ಹೀಗೆ ನೀರು ಹಚ್ಕೋತೀನಿ. ನೀರು ಹೀಗೆ ಹಚ್ಕೊಳ್ಳೋದ್ರಿಂದ ರೊಟ್ಟಿ ಮೆದು ಬರ್ತದೆ. ರೊಟ್ಟಿ ನೀರು ಹಚ್ಕೊಂಡಿಲ್ಲ ಅಂದರೆ ತುಂಬ ಗಟ್ಟಿ ಆಗ್ತದೆ ರೊಟ್ಟಿ.
ನಿಧಾನವಾಗಿ ತೊಗೊಂಡು ತವ ಕಾಯ್ಲಿಕ್ಕೆ ಇಟ್ಟಿದ್ದೆ, ತವ ಮೇಲೆ ಹಾಕ್ತೀನಿ. ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊತೀನಿ ರೊಟ್ಟಿನ. ನನಗೆ ಜೋಳದ ರೊಟ್ಟಿ ಮತ್ತು ಅದ್ರ ಜೊತೆಗೆ ಏನಾದರೂ ಕಾಳು ಪಲ್ಯ ಇಲ್ಲ ತರಕಾರಿ ಪಲ್ಯಗಳು ಇದ್ದರೆ ತುಂಬ ಇಷ್ಟ ಆಗ್ತದೆ. ನಾನ್ ವೆಜ್ ಊಟಕ್ಕಿಂತನೂ ರೊಟ್ಟಿ ಪಲ್ಯ ತಿನ್ನೋದ್ರಲ್ಲಿ ತುಂಬ ಖುಷಿ ಆಗ್ತದೆ. ತುಂಬ ಇಷ್ಟ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ರೊಟ್ಟಿ ಪಲ್ಯ ಅಂದರೆ ತುಂಬ ಇಷ್ಟ ಆಗ್ತದೆ. ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊತೀನಿ. ರೊಟ್ಟಿ ಎಲ್ಲ ರೆಡಿ ಆಯಿತು. ಬೆಳಗಿನ ತಿಂಡಿ ರೊಟ್ಟಿ ಪಲ್ಯ ಮತ್ತು ಈರುಳ್ಳಿ ಮತ್ತು ಲಿಂಬುವನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಅದು ಮಾತ್ರ ತಿಂಡಿ. ಆಮೇಲೆ ನನ್ನ ಮಕ್ಕಳಿಗೆ ಮಂಡೇ ಎಕ್ಸಾಮ್ ಇರೋದರಿಂದ ಅವರಿಗೆ ಸ್ವಲ್ಪ ಓದಿಸ್ಲಿಕ್ಕೆ ಕುಳಿಸಿದ್ದೀನಿ. ಇಬ್ಬರು ಸ್ವಲ್ಪ ಸ್ಟಡಿ ಮಾಡ್ತಿದ್ದಾರೆ. ನನ್ನ ಮಗ ಇವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಇಬ್ಬರು. ನನ್ನ ಮಗಳು ಇವಳು LKG ಓದ್ತಿದ್ದಾಳೆ. ಇವಳಿಗೂ ಕೂಡ ನಾಳೆ ಎಕ್ಸಾಮ್ ಇರೋದ್ರಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ. ಆಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಬಂಗಡೆ ಮೀನು ತಂದಿದ್ದರು. ಬಂಗಡೆ ಮೀನು ಫ್ರೈ ಮತ್ತು ಬಂಗಡೆ ಮೀನು ಸಾರು ಮಾಡಿದ್ದೆ. ಫ್ರೆಶ್ ಆಗಿತ್ತು ಮೀನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೈ ಮಾತ್ರ ತುಂಬ ಸೂಪರಾಗಿತ್ತು. ತುಂಬ ರುಚಿಯಾಗಿತ್ತು ಮೀನು. ರೆಸಿಪಿ ನಾನು ಮೊದಲಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ಇಲ್ಲಿ ರೆಸಿಪೀಸ್ ಹಾಕಿಲ್ಲ. ನಮ್ಮ ವಿಡಿಯೋಸ್ನ ಚೆಕ್ ಮಾಡಿ, ನಿಮಗೆ ಸಿಗ್ತದೆ ರೆಸಿಪಿ ಬೇಕಂದರೆ. ನನ್ನ ಹಸ್ಬೆಂಡಿಗೆ ಬಡಿಸ್ಕೊಟ್ಟೆ. ಅನ್ನ, ಫಿಶ್ ಸಾರು, ಫಿಶ್ ಫ್ರೈ ಮತ್ತು ನಂಚ್ಕೊಳ್ಳೋಕ್ಕೆ ಸೈಡಿಗೆ ಈರುಳ್ಳಿಯನ್ನು ಕಟ್ ಮಾಡಿಕೊಟ್ಟಿದ್ದೀನಿ. ಫಿಶ್ ಫ್ರೈ ತುಂಬ ರುಚಿಯಾಗಿತ್ತು. ಆಯಿತು, ಊಟ ಎಲ್ಲ ಆಯಿತು. ಪಾತ್ರೆ ರಾಶಿ ನೋಡಿ, ಪಾತ್ರೆ ರಾಶಿ ಎಲ್ಲ ತೊಳೆದಾಯಿತು. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಮತ್ತು ನಾನು ನೆಲವನ್ನು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಬೆಳಿಗ್ಗೆ ಮಾಡಲಿಕ್ಕಾಗಿರಲಿಲ್ಲ, ಅದಕ್ಕೆ ನಾನು ಇವಾಗ ಊಟ ಆದಮೇಲೆ ಮನೆಯಲ್ಲೆಲ್ಲ ಒರೆಸಿದ್ದೀನಿ.